ನೌಕರರು ಎಲ್ಲರೂ ಬಂದು ಭಾಗವಹಿಸಿದ್ದೀವಿ. ನಮಗೆ ಕನಿಷ್ಠ 36,000 ರೂಪಾಯಿ ಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಸ್ವಚ್ಛವಾಹಿನಿಯರನ್ನು ಸಹ ಅವ್ರನ್ನ ಕಾಯಂ ಮಾಡಬೇಕಂತೇಳಿ ಅಥವಾ ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನಾಗಿ ನೇಮಕ ಮಾಡಬೇಕಂತ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಈಗ 8 ವರ್ಷಗಳಿಂದ ಜೀವನ ಭದ್ರತೆಯಾಗಿ ಅವರು ಸರ್ಕಾರಿ ನೌಕರನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕೊಡಲಿ ಅಂತೇಳಿ ಸರ್ಕಾರ ಬೇಡೋದನ್ನು ಇಲ್ಲಿ ಬಂದಿದ್ದೀವಿ. ಅದನ್ನು ಸರ್ಕಾರ ಮುಟ್ಟಿ ನಮಗೆ ಉದ್ಯೋಗ ಕೊಡಲಿ ಅಂತ ಹೇಳಿ ಕೇಳ್ತದೆ. ಜಿಲ್ಲಾ ಯಳಸಂಗಿ ಗ್ರಾಮ ಪಂಚಾಯತಿ ಕಡೆಯಿಂದ ಬಂದೀವಿ. ನಮ್ಮ ಕುಂದುಕೊರತೆಗಳು ದನ ದುಡಿಸುವಲ್ಕತ್ತಾರೆ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನಮಗೆ ತಕ್ಕಂತೆ ಅದಕ್ಕೆ ಸ್ಪಂದನೆ ಇಲ್ಲ. ಪೇಮೆಂಟ್ ಫಿಕ್ಸ್ ಕೊಡೋಂಗಿಲ್ಲ. 6 ತಿಂಗಳಿಗೊಮ್ಮೆ 3 ತಿಂಗಳು ಪೇಮೆಂಟ್ ಹಾಕ್ತಾರೆ. ಅದರೊಳಗೆ 3 ತಿಂಗಳು ಅಲ್ಲೇ ಉಳಿತಾವೆ. ಒಟ್ಟು 12 ತಿಂಗಳ ಪೇಮೆಂಟ್ ಬರಬೇಕು ನಮ್ಮದು. ಹೀಗಾದ್ರೆ ನಾವು ಹ್ಯಾಂಗೆ ಮಾಡ್ಬೇಕಂತಂದ್ರೆ ನಾವು ಇವತ್ತು ಸ್ಟ್ರೈಕಿಗೆ ಬಂದೀವಿ ರೀ. ಬಂದು ಭೇಟಿನೇ ಆಗಿಲ್ಲ ರೀ ಸರ್. ಇನ್ನೂ ಅವರು ಬಂದು ಪತ್ರ ತೊಗೊಂಡಾಗ ನಮಗೆ ಗೊತ್ತಾಗ್ತದೆ ಸರ್. ಅದಕ್ಕಾಗಿ ನಾವು ಇಲ್ಲಿಗೆ ಬಂದೀವಿ ರೀ. ನಿನ್ನೆ ರಾತ್ರಿ ಬಂದು ಕೂತೀವಿ. ಬಂದು ಇಲ್ಲಿ ನಮ್ಮ ಫಂಕ್ಷನ್ಗೂ ಅಟೆಂಡ್ ಆಗಿದ್ದೆವು. ಹೋರಾಟ ಮಾಡ್ತೀವಿ ಸರ್. ಇವತ್ತು ಇಲ್ಲ ನಾಳೆ ಇನ್ನು 3 ದಿನ ಆದ್ರೂ ನಾವು ಇಲ್ಲಿಂದ ಹೋಗಲ್ಲ ರೀ ಸರ್. ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಕದಲಲ್ಲ ಈ ಜಾಗ ಬಿಟ್ಟು. ನಾನು ಶಿವಲಿಂಗಪ್ಪ ರಾಣಪ್ಪ ಓಂಕಾರ, ಬಿಲ್ ಕಲೆಕ್ಟರ್ ಯಳಸಂಗಿ ಗ್ರಾಮ ಪಂಚಾಯತಿ. ತೊರೆಸಟ್ಟಳ್ಳಿ ಗ್ರಾಮದಲ್ಲಿ ನಾನೊಬ್ಬ ದಲಿತ ಕುಟುಂಬದವನಾಗಿ ಇದ್ದೇನೆ. ಇವತ್ತು ನಾನು ಬಂದಿರುವಂಥ ಉದ್ದೇಶ, ಸರ್ಕಾರದ ವತಿಯಿಂದ ನಮಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳು, ನಿವೇಶನ ಅಥವಾ ಹಿತ್ತಲು ಸಹಿತ ಮನೆ, ಗಂಗಾ ಕಲ್ಯಾಣ ಯೋಜನೆ, ಕೊಳವೆ ಬಾವಿ, ಸ್ಮಶಾನ, ಭೂಮಿ ಮತ್ತು ಸ್ವಯಂ ಉದ್ಯೋಗ, ಆರ್ಥಿಕ ಸಹಾಯಕ್ಕೆ ಗ್ರಾಮ ಪಂಚಾಯತಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಇದು ಕೂಡ ಸರ್ಕಾರದ ಹಂತದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ನಮಗೆ ಸಿಗಬೇಕಾದಂತಹ ಸವಲತ್ತುಗಳೆಲ್ಲವೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಸಿಗುವಂಥ ಕೆಲಸವನ್ನು ಮಾಡಿಕೊಡ್ಬೇಕು. ಮತ್ತು ಶೇಕಡ 25% ಏನು ಮೀಸಲಾತಿ ಇಟ್ಟಿದ್ದಾರೋ ಅದನ್ನು ಎಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಒದಗಿಸಿ ಸರ್ಕಾರದ ಹಂತದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕೋ ಅದನ್ನೆಲ್ಲನೂ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ನಮ್ಮ ಸಿದ್ದರಾಮಯ್ಯರಿಗೆ ಒಂದು ಮನವಿ ಕೊಡೋಣ ಅಂತೇಳಿ ನಾವು ಮಂಡ್ಯ ಜಿಲ್ಲೆಯಿಂದ ನಾವು ಚೆಲುವರಾಯ ಸ್ವಾಮಿಗೆ ಆಗಿರ್ಬೋದು, ನಮ್ಮ ಕ್ಷೇತ್ರದ ಮದ್ದೂರು ಕ್ಷೇತ್ರದ ಶಾಸಕರು ಉದಯರಿದ್ದಾರೆ, ಅವ್ರಿಗೂ ಕೂಡ ಆಗಿರ್ಬೋದು, ನಾವು ಉದಯವ್ರಿಗೂ ಕೂಡ ನಮ್ಮ ಅಭಿವೃದ್ಧಿಯ ಪರವಾಗಿ ನಮ್ಮ ಕೆಲಸಗಳು ಮಾಡಿಕೊಡಿ, ನಮ್ಮ ಬೇಡಿಕೆಗಳು ಇದೆ ಈಡೇರಿಸಿ ಅಂತೇಳಿ ನಾವು ನಮ್ಮ ಮದ್ದೂರು ಶಾಸಕರು ಕೂಡ ಗಮನ ಕೊಟ್ಟಿದ್ದೀವಿ. ಅವರು ಇದುವರೆಗೂ ಕೂಡ ನಮ್ಮ ದಲಿತರ ಪರ ಯಾವುದೇ ರೀತಿಯಲ್ಲಿ ಧ್ವನಿ ಎತ್ತೋದಿಲ್ಲ, ಬಂದು ಯಾವುದೇ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಿಲ್ಲ. ನಮ್ಮ ದಲಿತರು ಅವ್ರ ವಿರೋಧಿ ಅವರು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಇಲ್ಲಿ ನಮ್ಮ ಇರುವಂಥ MP ಇರೋ ನಮ್ಮ ಸಚಿವರು ಇದ್ದಾರಲ್ಲ, ಅವರು ಕೂಡ ಯಾವುದೇ ರೀತಿಯಲ್ಲಿ ಗಮನ ಹರಿಸೋದಿಲ್ಲ. ಬರ್ತಾರೆ ದಲಿತರ ಪರ ಅಂತೂ ಯಾವುದೇ ರೀತಿಯಲ್ಲಿ ಅಂತ ಕದ್ಲೂರು ಉದಯವರಿದ್ದಾರೆ. ಆ ಕದ್ಲೂರು ಉದಯವರು ನಮ್ಮ ಕಡೆ ಗಮನ ಹರಿಸಿ, ಬಹಳ ಮುಖ್ಯವಾಗಿ ದಲಿತರು ಬಹಳ ಮುಖ್ಯ. ದಲಿತರು ಮತ ಬಿತ್ತು ಅಂದರೆ ನಾವೆಲ್ಲ ಗೆದ್ದಂತ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ದಲಿತರ ಹತ್ರ ಬಂದು ಮತವನ್ನು ಕೇಳಲಿಕ್ಕೆ ಮಾತ್ರ ಬರ್ತಾರೆ. ಬಟ್ ಗೆದ್ದಾದ್ಮೇಲೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಪರ ನಿಮ್ಮ ಕೆಲಸ ಆಗಬೇಕಂತೇಳಿ ಯಾವುದೇ ರೀತಿಯಲ್ಲಿ ಬರೋಲ್ಲ. ಅಭಿವೃದ್ಧಿ ಪರ ಕೆಲಸಗಳು ಮಾಡ್ಕೊಡ್ಬೇಕಂತೇಳಿ ಭಾಳ ಒತ್ತಾಯ. ದಲಿತ ಹಕ್ಕುಗಳ ಸಮಿತಿ ತಾಲೂಕು ಅಧ್ಯಕ್ಷರು ಮದ್ದೂರು. ನೋಡಿ, ಸರ್ಕಾರ ಯಾವತ್ತೂ ದಲಿತರ ಪರವಾಗಿ ನಿಲ್ತಾ ಇಲ್ಲ. ಏನು ಗೊತ್ತಾ, ದಲಿತರ ಪರವಾಗಿ ನಿಲ್ತಾ ಇಲ್ಲ. ಯಾವತ್ತಿದ್ರು ದಲಿತರಿಗೆ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದೆ. ಹಾಗಾಗಿ ನೋಡಿ, ನಾವು ಏನಂತ ಇವತ್ತು ಬೇಡಿಕೆ ಇಡ್ತಾ ಇರೋದು, ನೀವೇ ಸರ್ ಹಿತ್ತ ಮನೆ, ಗಂಗಾ ಕಲ್ಯಾಣ, ಕೊಳವೆ ಬಾವಿ ಮತ್ತು ಸ್ಮಶಾನ ಭೂಮಿ ಮತ್ತು ಯುವಕರಿಗೆ ಸ್ವಯಂ ಉದ್ಯೋಗ, ಸರಿನಾ, ಆರ್ಥಿಕ ಸಹಾಯಕ್ಕೆ ಗ್ರಾಮ ಪಂಚಾಯತ್ಗೆ ಬೆಳಿಗ್ಗೆ ಅವತ್ತು ಸಲ್ಲಿಸಿದ ಅರ್ಜಿನ. ಆದರೂ ಇದುವರೆಗೂ ಏನೋ ಅವರು ಕ್ರಮ ಕೈಗೊಳ್ಳಲಿಲ್ಲ, ಸರಿನಾ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಇದೊಂದು ಮನವಿ ಕೊಡುವ ಅಂದ್ಬಿಟ್ಟು ಎಲ್ಲ ಸೇರಿದ್ದೀವಿ. ಬಸವನಪುರ ಡೈರಿ ಮುಂಭಾಗ ಬಸವನಪುರ. ಅದು ಸರ್ ಅಲ್ಲಿ ಸುಮಾರು 40 ವರ್ಷದಿಂದ ಅಲ್ಲಿ ಇರುವಂಥ ಜನಾಂಗಕ್ಕೆ 1 ಕುಂಟೆ ಜಮೀನಿಲ್ಲ. ಎಲ್ಲ ಬಡವರಿಯಲ್ಲಿ ಇರುವಂಥದ್ದು. ಒಂದು 300-350 ಕುಳ ಐತೆ. ಆ 300-350 ಕುಳಕ್ಕೆ ಇದಕ್ಕೆ ಹೈವೇಯಿಂದ ಆ ಬಸವನಪುರಕ್ಕೆ ಒಂದು 500 ಅಡಿ ಬರ್ಬೋದು. ಅದು 500 ಅಡಿ ರಸ್ತೆ ಮಾಡೋದಕ್ಕೆ ಮಿನಿಸ್ಟ್ರು ಕೊಟ್ಟಿದ್ದೀವಿ, ಸಿದ್ದರಾಮಯ್ಯವ್ರಿಗೆ, ಮತ್ತು DC ಅವರು ಕೊಟ್ಟಿದ್ದೀವಿ, ಮತ್ತು ತಹಸೀಲ್ದಾರ್ಗೆ, EOಗೆ, ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಕೊಟ್ಟು ಚುನಾವಣೆ ಅಧಿಕಾರಿಗೆ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ
ಈಗ ಬಂದಂಥ ವಿಧಾನಸಭೆ ಎಲೆಕ್ಷನಲ್ಲಿ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ. ನೀವೇನಾರ ರಸ್ತೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಅವರು ಹೊಲದಲ್ಲಿ ಹೋಗಿ ಶ್ರಾವಣಿಯರೆಲ್ಲ ಬಾಯಿಗೆ ಬಂದು ಬೊಯ್ಯೋದು, ಆಡೋದು, ಹೊಡಿಯೋದು ಹಿಂಗೆಲ್ಲ ಮಾಡ್ತಾವ್ರೆ. ನೀವು ಏನಾದರೂ ಮಾಡಿ ರಸ್ತೆ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ತೀರ್ಮಾನ ಆಗಿದೆ ಸರ್. ತೀರ್ಮಾನ ಆಗಿ ವಿತಾರ್ಥ ಆಗಿ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಎಲ್ಲರೂ ಸೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ಸೈನ್ ಮಾಡಿದ್ದಾರೆ ಅಧಿಕಾರಿಗಳು. ಆದರೂ ಕೂಡ ಇನ್ನೂ ಇದು ಸೈನ್ ಮಾಡಿ 2 ತಿಂಗಳಾಯಿತು, ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ 40 ವರ್ಷದಿಂದ 10 ವರ್ಷ ಕರೆಂಟ್ ಇರಲಿಲ್ಲ. ಇವಾಗ 15 ವರ್ಷ ಚರಂಡಿ ಅವು ಇವು ಸವಲತ್ತು ಏನೂ ಇರಲಿಲ್ಲ. ಇವಾಗ ಏನಂದರೆ ಈಗ ಪೂರ್ತಿ ರಸ್ತೆ ಅನ್ನೋದಂತೂ ಸುತ್ತ ಎಲ್ಲ ಕಾಂಪೌಂಡ್ ಹಾಕಿಬಿಟ್ಟಿದ್ದಾರೆ, ಮತ್ತು ಇದು ಹಳ್ಳ ಕಿತ್ಬಿಟ್ಟಿದ್ದಾರೆ. ಮತ್ತು ಇರುವಂಥ ಸಾಧಾರಣ ಮಾಡಿದ್ರಂಥ ರಸ್ತೆನೂ ಅದು ಕೂಡ ಜಮೀನ್ದಾರರು ಅವರಿಗೆ ಕೊಡಬೇಕನ್ನೋಂಥ ಅನುದಾನ ಕೊಟ್ಟಿಲ್ಲ. ಅಲ್ಲಿಂದ ಬಸವನಪುರಕ್ಕೆ ಹೋಗುವಂಥ ಒಂದು ರಸ್ತೆ ಸಂಪರ್ಕ ಮಾಡಿಕೊಡ್ಬೇಕು ಅಷ್ಟೇ. ಇನ್ನೇನು ತೊಂದರೆ ಇಲ್ಲ. ಅಲ್ಲಿ ರಸ್ತೆ ಮತ್ತು ಮಸಾಣ ಇಲ್ಲ ಸರ್. ಅಲ್ಲಿ ಯಾರೇ ಸತ್ರು ಕೂಡ ಬೇರೆ ಜಾಗಕ್ಕೆ ತಗೊಂಡೋಗಿ ಅವ್ರವ್ರ ಗದ್ದೆ ಒಳಗೆ ಹೋಗಿ ಹಾಕೋಕೆ ಹೋಗ್ಬೇಕು. ಅವ್ರು ಬೇಡ ಅಂತಂದರೆ ತಿರ್ಗಿ ಇನ್ನೊಂದು ಜಾಗಕ್ಕೆ ಹೊತ್ಕೊಂಡು ಹೋಗ್ಬೇಕು. ಈ ರೀತಿ ತೊಂದರೆ ಇದೆ. ಇದನ್ನು ಸರ್ಕಾರದ ವತಿಯಿಂದ ನಮ್ಮ DC ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು ಮತ್ತು ಮದ್ದೂರು ತಾಲೂಕು ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಾ ಇಲ್ಲ. ತುಂಬ ತೊಂದರೆಯಾಗದೆ 300-350 ಕುಳಕ್ಕೆ 1 ಕುಂಟೆ ಜಮೀನಿಲ್ದಂತೆ ಆ ಬಡಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಯ್ತದೆ. ಇದಂತೂ ಖಂಡಿತ. ನಮ್ಮ ಹೆಸರು ಶಿವಲಿಂಗಯ್ಯ, KS ಶಿವಲಿಂಗಯ್ಯ, ಬಸವನಪುರ.